ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮ ವಿಡಿಯೋದಲ್ಲಿ ವಿಶೇಷವಾದಂಥ ಸ್ವೀಟ್ ರೆಸಿಪಿನ ತಂದಿದ್ದೀನಿ. ಇದು ತುಂಬ ಸುಲಭವಾಗಿರೋವಂಥದ್ದು ಮತ್ತು ತುಂಬ ಎಲ್ಲರಿಗೂ ಇಷ್ಟವಾಗಿರೋವಂಥ ಸ್ವೀಟ್ ಇದು. ಇದನ್ನು ನಾವು ಹಬ್ಬ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ, ಯಾವುದಾದ್ರೂ ವಿಶೇಷ ಅಡುಗೆಗಳು ಮಾಡಿದಾಗ ಜೊತೆಗೆ ಒಂದು ಸ್ವೀಟ್ ಬೇಕು ಅಂದಾಗ ಮತ್ತು ಟ್ರಾವೆಲಿಂಗಿಗೆ ಕೂಡ ತೊಗೊಂಡೋಗ್ಬೋದು. ಆ ಥರ ಸ್ವೀಟ್ ಇದು. ಇದು ನಮ್ಮ ರವೆ ಉಂಡೆ, ಮೃದುವಾಗಿರೋವಂಥ ಭಾಳ ದಿನಗಳ ಇಡ್ಬೋದಾದಂಥ ಸ್ವೀಟು ರವೆ ಉಂಡೆ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇದಕ್ಕೆ ನಾವು ಹಾಲು ಹಾಕಿಲ್ಲ, ಹಾಲು ಹಾಕ್ದಲೇ ಮಾಡೋಂಥ ರವೆ ಉಂಡೆ. ಇದಕ್ಕೆ ಬೇಕಾಗಿರೋದು 1 ಬೌಲು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ, ಆಮೇಲೆ 1 ಬೌಲಷ್ಟು ಸಕ್ಕರೆ, ಆಮೇಲೆ ಅರ್ಧ ಬೌಲಷ್ಟು ತುಪ್ಪ, ಅರ್ಧ ಬೌಲಷ್ಟು ನೀರು, ಆಮೇಲೆ ನಿಮಗೆ ಬೇಕಾಗಿರೋಷ್ಟು ಯಾವುದ್ಯಾವ್ದು ಇಷ್ಟ ಇರುತ್ತೋ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಗೋಡಂಬಿನ ಅರ್ಧಕ್ಕೆ ಮುರಿದಿಟ್ಕೊಂಡಿದ್ದೀನಿ, ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೋಬೋದು. ಆಮೇಲೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ಈಗ ನಾವು ಮೊದಲು ಕಡಾಯಿನ ಕಾಯಕ್ಕೆ ಇಟ್ಬಿಟ್ಟು, ಕಡಾಯಿ ಕಾದ್ಮೇಲೆ ಒಂದು ಅರ್ಧ ಬೌಲಷ್ಟು ನಾವು ತುಪ್ಪ ಎತ್ತಿಟ್ಕೊಂಡಿದ್ವಲ್ಲ, ಆ ತುಪ್ಪನ ಹಾಕಬೇಕು. ತುಪ್ಪ ಕರಗಿದ ಮೇಲೆ ನಾವು ಫಸ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊಂಬಿಡ್ಬೇಕು. ಈಗ ನಾನು ಕಟ್ ಮಾಡಿರೋ ಬಾದಾಮಿನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾದಮೇಲೆ ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ. ಆಮೇಲೆ ಬಾದಾಮಿ ಆದಮೇಲೆ ಗೋಡಂಬಿ ಹಾಕ್ಕೋಬೇಕು. ಮುರಿದಿರೋಂಥ ಗೋಡಂಬಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈ ಆಡಿ ಲಾಸ್ಟಿಗೆ ದ್ರಾಕ್ಷಿ ಹಾಕ್ಕೋಬೇಕು. ದ್ರಾಕ್ಷಿ ನೋಡಿ ಈ ಥರ ಉಬ್ಕೊಂಡು ಬರುತ್ತೆ. ಈ ಥರ ಊದ್ಕೊಳ್ಳೋವರೆಗೂ ಕೈ ಆಡಿಬಿಟ್ಟು ಲೋ ಫ್ಲೇಮಲ್ಲೇ ಇರುವಾಗ ನಾವು ತೆಂಗಿನಕಾಯಿ ತುರಿ, ಹಸಿಯಾಗಿ ತುರ್ಕೊಂಡಿರೋಂಥ ಫ್ರೆಶ್ ತೆಂಗಿನಕಾಯಿ ತುರಿ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ದ್ರಾಕ್ಷಿ ಗೋಡಂಬಿ ಜೊತೆಗೆ ನಾವು ತುಪ್ಪನೂ ಹಾಕಿದ್ದೀವಿ, ಅದರಲ್ಲೇ ನಾವು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ನೋಡಿ ಈಗಾಗಲೇ ತುಪ್ಪ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದಾಗ ಒಳ್ಳೆ ಪರಿಮಳ ಬರೋಕ್ಕೆ ಶುರುವಾಗಿರುತ್ತೆ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಕೆಂಪಗಾಗಿ ಸ್ವಲ್ಪ ಕಾಯಿ ತುರಿ ಪ್ರಮಾಣ ಕಡಿಮೆ ಆಯಿತು ಅಂದಾಗ ನಾವು ಚಿರೋಟಿ ರವೆನ ಹಾಕ್ಕೋಬೇಕು. 1 ಬೌಲಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರಿಬೇಕು. ಸಾಧಾರಣ ನಾನು ಇಲ್ಲಿ 1 ಬೌಲ್ ತೊಗೊಂಡಿರೋ ಚಿರೋಟಿ ರವೆನ ನಾನಿಲ್ಲಿ 15ರಿಂದ 18 ನಿಮಿಷದವರೆಗೂ ಹುರ್ಕೋಬೇಕು. ಕೈಯಾಡ್ತಾನೆ ಇರಬೇಕು, ಎಲ್ಲೂ ಕೈ ಬಿಡಬಾರ್ದು. ಮತ್ತು ಚೆನ್ನಾಗಿ ಈವನ್ನಾಗಿ ಹುರ್ಕೋಬೇಕು ಅಂತಂದರೆ ನೀವು ಕೈಯಾಡ್ತಾನೆ ಇರಬೇಕು, ಬಿಡಬೇಡಿ. ಮತ್ತು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಅರ್ಜೆಂಟ್ ಮಾಡಿ ಮಾಡೋದಲ್ಲ ಇದು. ತುಂಬ ಪೇಷನ್ಸಿಂದ ಚೆನ್ನಾಗಿ ರವೆನ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ರವೆ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ಕಡೆನೂ ಕೈಯಾಡ್ತಾ ನಿಧಾನಕ್ಕೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇದಕ್ಕೆ ರವೆ ಉಂಡೆ ಮಾಡುವಾಗ ಚಿರೋಟಿ ರವೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವರು ರವೆ ಉಂಡೆಗೆ ಚಿರೋಟಿ ರವೆ ಬೇಡ ಅಂದವರು ಮೀಡಿಯಮ್ ರವೆ ಕೂಡ ಉಪಯೋಗಿಸ್ಕೋಬೋದು. ಉಪ್ಪಿಟ್ಟು ರವೆ ಏನಿರುತ್ತಲ್ಲ, ಬಾಂಬೆ ರವೆ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಚಿರೋಟಿ ರವೆಲಿ ಮಾಡ್ತಾಯಿದ್ದೀನಿ. ನಾವೆಲ್ಲ ಹುರ್ಕೊಂಡಿದ್ದಾಗಿದ್ದನ್ನು ನಾವೀಗ 15-16 ನಿಮಿಷ ಹುರ್ಕೊಂಡಾದಮೇಲೆ ನಾನೊಂದು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹುರಿದಿರೋ ರವೆನ. ಈಗ ಅದೇ ಕಡೆಗೆ ನಾವು ಅರ್ಧ ಬೌಲ್ ನೀರು ತೊಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಆ ನೀರಿಗೆ ನಾವು ಸಕ್ಕರೆ 1 ಬೌಲ್ ಹಾಕ್ಕೊಂಡು ಸಕ್ಕರೆನ ಕರಗಿಸ್ಕೊಂಡು ಒಂದೆಳೆ ಪಾಕ ಮಾಡ್ಕೋಬೇಕು ಅಷ್ಟೇ. ತುಂಬ ಗಟ್ಟಿ ಪಾಕ ಏನು ಬೇಕಿಲ್ಲ. ಈಗ ಚೆನ್ನಾಗಿ ಕರಗಿಸ್ಕೋಬೇಕು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡು ಕರಗದ ಮೇಲೆ ನೋಡಬೇಕು ನಾವು ಪಾಕ ಒಂದೇಳೆ ಪಾಕ ಬರಬೇಕಷ್ಟೇ. ಚೆನ್ನಾಗಿ ಈಗ ಸಕ್ಕರೆ ಕರಗ್ತಾ ಇದೆ. ಸಕ್ಕರೆ ಇನ್ನೇನು ಕರ್ಗಕ್ಕೆ ಬಂತು ಅಂದಮೇಲೆ ಸ್ವಲ್ಪ ವಾಲ್ಯೂಮ್ನ ಕಮ್ಮಿ ಮಾಡಿ, ಅಂದರೆ ಫ್ಲೇಮ್ನ ಕಡಿಮೆ ಮಾಡಿ ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಯಾಕಂದರೆ ಪಾಕನ ನಾವು ಚೆಕ್ ಮಾಡ್ತಾ ಇರಬೇಕು. ಒಂದೆಳೆ ಪಾಕ ಬಂದಿದ್ದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ತುಂಬ ಬಿಟ್ಬಿಟ್ರೆ ಅದು ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮ್ ಮಾಡಿಕೊಂಡು ಪಾಕನ 1-2 ಸತಿ ಟೆಸ್ಟ್ ಮಾಡ್ತಾ ಇರಬೇಕು. ನೋಡಿ ಈ ಥರ ಒಂದೇ ಒಂದು ಎಳೆ ಬಂದುಬಿಟ್ರೆ ಸಾಕು. ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಏಲಕ್ಕಿ ಪುಡಿ ತೊಗೊಂಡಿದ್ವಲ್ಲ, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಕೈಯಾಡ್ಬಿಟ್ಟು ಆಫ್ ಮಾಡಿದ್ದೀವಿ. ಇಲ್ಲಿ ನಾವು ಸ್ಟವ್ನ ಆಫ್ ಮಾಡಿದ್ದೀವಿ. ಈಗ ಈ ಸ್ಟೇಜಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಮತ್ತು ರವೆ, ಚಿರೋಟಿ ರವೆದು ಏನು ಮಿಕ್ಸ್ ಇತ್ತಲ್ಲ, ಅದನ್ನು ಸ್ಟವ್ ಆಫ್ ಮಾಡಿದ್ದೀವಿ. ಇಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಇದಿಷ್ಟು ಹಾಕ್ಕೊಂಡು ಕೈಯಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಇನ್ನೊಂದು 5-6 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸತಿ ಕೈಯಾಡಬೇಕು. ಅಂದರೆ ಇದು ರವೆ ಅರಳ್ಕೊಳ್ಳೋ ಪ್ರೊಸೆಸಲ್ಲೇ ಇರುತ್ತೆ. ಈಗ ಅರಳ್ಕೊಂಡಾಗಿದೆ ನೋಡಿ. ಒಂದು 5-6 ನಿಮಿಷ ಆದಮೇಲೆ ಈ ಲೆವೆಲಿಗೆ ಬರುತ್ತೆ. ಇಷ್ಟು ಬಂದಮೇಲೆ ರವೆ ಅರಳ್ಕೊಂಡಿದೆ ಅಂದಮೇಲೆ ಎಲ್ಲದು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ, ಚೆನ್ನಾಗಿ ಅರಳ್ಕೊಂಡಿದೆ ಕೂಡ.
ಈಗ ನಮಗೆ ಅದು ಬೆಚ್ಚಗಾಗಿರುತ್ತೆ, ಉಗುರು ಬೆಚ್ಚಗೆ. ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ ಉಗುರು ಬೆಚ್ಚಗಿರುತ್ತೆ. ಕೈಯಲ್ಲಿ ನೀವು ಉಂಡೆ ಕಟ್ಬೋದು. ಆ ಟೆಂಪ್ರೇಚರಿಗೆ ಬಂದಾಗ ನೀವು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಆರಿದಾಗ್ಲೂ ಉದುರುದ್ರ ಹೋಗ್ಬಿಡುತ್ತೆ, ಕಷ್ಟ ಆಗುತ್ತೆ. ಯಾಕೆಂದರೆ ನಾವಿಲ್ಲಿ ಹಾಲು ಕೂಡ ಉಪಯೋಗಿಸ್ತಿಲ್ಲ. ಹಾಲು ಉಪಯೋಗಿಸ್ದಲ್ಲೇ ಕಟ್ತಾ ಇರೋಂಥ ರವೆ ಉಂಡೆ ಇದು. ಇದು ಭಾಳ ದಿನದವರೆಗೂ ಕೆಡದಲ್ಲೇ ಚೆನ್ನಾಗಿರುತ್ತೆ. ನೀವು ಟ್ರಾವೆಲಿಂಗಿಗೂ ಕೂಡ ತೊಗೊಂಡೋಗ್ಬೋದು. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಾಗಿರೋಂಥ ರವೆ ಈಗ ಮಿಕ್ಸ್ ಏನಿದೆಯಲ್ಲ ಉಂಡೆದು, ಈಗ ನಾವು ಕಟ್ಟೋಕ್ಕೆ ಶುರು ಮಾಡಿಬಿಡಬೇಕು. ಈಗ ಬೆಚ್ಚಗಿರುವಾಗಲೇ ನಿಮಗೆ ಬೇಕಾಗಿರೋ ಅಷ್ಟು ಸೈಜನ್ನು ಕ್ವಾಂಟಿಟಿನ ತೊಗೊಂಡು ಉಂಡೆನ ಕಟ್ಟೋಕ್ಕೆ ಶುರು ಮಾಡಬೇಕು. ಕಟ್ಟುವಾಗ ಚೆನ್ನಾಗಿ ಒತ್ತಿ ಒತ್ತಿ ಕಟ್ಕೋಬೇಕು. ನಿಮಗೆ ಒಂದು ಕೈಯಲ್ಲಿ ಆಗಲಿಲ್ಲ ಅಂದರೆ 2 ಕೈ ಸಹಾಯದಿಂದನೂ ಕಟ್ಕೋಬೋದು. ನಾನಿಲ್ಲಿ ಒಂದು ಕೈಯಲ್ಲೇ ಕಟ್ತಾಯಿದ್ದೀನಿ. ನೋಡಿ ಈ ಥರ ಎಷ್ಟು ತುಂಬ ಏನು ಉದುರೋದಿಲ್ಲ ಫ್ರೆಂಡ್ಸ್. ಇದು ಚೆನ್ನಾಗಿ ಹದ ಆಗಿ ಕರೆಕ್ಟಾಗಿರೋದ್ರಿಂದ ಮೆಷರ್ಮೆಂಟೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವು ಮತ್ತೆ ಹಾಲು ಹಾಕೋ ಅವಶ್ಯಕತೆಯೇ ಬೇಕಾಗಲ್ಲ. ತುಪ್ಪನೂ ಕರೆಕ್ಟಾಗಿ ಹಾಕಿದ್ದೀವಿ, ಇದೇ ಪ್ರಮಾಣದಲ್ಲಿ ಕರೆಕ್ಟ್ ಅಳತೆಯಲ್ಲಿ ಹಾಕಿದ್ರೆ ನಿಮಗೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ರವೆ ಮಾತ್ರ ತುಂಬ ಚೆನ್ನಾಗಿ ಹುರ್ಕೋಬೇಕು, ಆದರೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ಥರ. ಮತ್ತು ಕೈ ಆಡ್ಕೊಂಡು ಮಧ್ಯದಲ್ಲಿ ಎಲ್ಲ ಪೂರ್ತಿ ಮಿಕ್ಸನ್ನು ಕೈ ಆಡ್ಕೊಳ್ತಾ ಒಂದೊಂದೇ ಸ್ವಲ್ಪ ತೊಗೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊಳ್ತಾ ಹೋಗ್ಬೋದು. ನೋಡಿ ಈ ಥರ. ನನಗಿಲ್ಲಿ ನಾನು ಒಂದು ಬೌಲ್ ಅಂತಂದರೆ ಸಾಧಾರಣ ಇದು 200ರಿಂದ 250 ಗ್ರಾಮಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಕಾಯಿ ತುರಿ ಎಲ್ಲ ಸೇರಿಸ್ಕೊಂಡು ಎಲ್ಲ ಮಾಡಿದಾಗ ನನಗೆ ಇದೊಂದು 15ರಿಂದ 16 ಉಂಡೆಗಳು ಬಂತು. ತುಂಬ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಡ್ರೈ ಫ್ರೂಟ್ಸು ನಿಮಗೆ ಅಷ್ಟು ಬೇಕಾಗಲ್ಲ ಅಂತಂದರೆ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಕ್ವಾಂಟಿಟಿಲೂ ಹಾಕೋಬೋದು. ತುಂಬ ಜಾಸ್ತಿ ಹಾಕೊಂಬಿಟ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಲಿಮಿಟೆಡ್ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ನ. ಆಮೇಲೆ ಈ ಥರ ಕಟ್ಕೊಳ್ತಾ ಹೋಗ್ಬೋದು. ಚೆನ್ನಾಗಿ ಒತ್ತಿ ಕಟ್ಟಿದ್ರೆ ಎಲ್ಲೂ ಉಂಡೆ ಮುರ್ಕೊಳ್ಳೋದಿಲ್ಲ, ಪುಡಿ ಆಗೋದು ಇಲ್ಲ. ಮತ್ತು ಈ ಥರ ಚಿರೋಟಿ ರವೆಲ್ಲಿ ಕಟ್ಟಿದ್ರೆ ಈಸಿನೂ ಕೂಡ ನಿಮಗೆ ರವೆ ಉಂಡೆ ಮಾಡೋದಕ್ಕೆ. ನೋಡಿ ನಮ್ಮ ಮೃದುವಾದ ಚಿರೋಟಿ ರವೆಯ ಹಾಲಿಲ್ಲದೆ ಮಾಡಿರೋವಂಥ ರವೆ ಉಂಡೆ ರೆಡಿಯಾಗಿದೆ. ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ಬೇಗ ಕೂಡ ಆಗುತ್ತೆ. ಭಾಳ ದಿನದವರೆಗೂ ಇಟ್ಕೊಂಡು ತಿನ್ಬೋದು. ನೀವು ಎಲ್ಲರ ಊರುಗಳಿಗೆ ಹೋಗ್ಬೇಕಾದ್ರೂ ತೊಗೊಂಡೋಗ್ಬೋದು. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.